ಹಲೋ ಅಂಜು, ಎಲ್ಲೇ ಇದೆಯಾ? ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ. ನಾನು ಬರೋವರೆಗೂ ಅಟ್ಲೀಸ್ಟ್ ವೇಟ್ ಮಾಡಬೇಕು ತಾನೇ ನೀನು? ಸಾರಿ ಅದಕ್ಕೆ, ಆಶ್ರಮದಿಂದ ನನ್ನ ಫ್ರೆಂಡ್ಸು ಕಾಲ್ ಮಾಡಿದ್ರು, ಹೊರಟ್ಯಾ ಅಂತ ಗಡಿಬಿಡಿ ಮಾಡಿದ್ರು. ಅದಕ್ಕೆ ಹೊರಟೆ. ಗುರುಗಳನ್ನ ನೋಡಿಕೊಂಡು ಹಾಗೆ ಒಂದು ವಾರ ಇದ್ಬಿಟ್ಟು ಬರ್ತೀನಿ. ಬಾಯ್ ಅದಕ್ಕೆ, ಹುಷಾರು. ಹೇಗಮ್ಮ ಹೋಗಕ್ ಬಿಟ್ಟೆ ಅವಳನ್ನ ನೀನು? ಅಯ್ಯೋ, ನಾನೇನು ಹೋಗು ಅಂತ ಕಳಿಸ್ಕೊಟ್ನಾ? ಬ್ಯಾಗ್ ಎಲ್ಲ ತಗೊಂಡು ಬಂದು ಮುಂದೆ ನಿಂತ್ಕೊಂಡ್ರೆ ಬೇಡ ಅಂತ ತಡಿಯಕ್ಕಾಗತ್ತಾ? ಆದರೂ ನಾನು ಹೇಳ್ದೆ ಪ್ರಿಯಾ, ನೀನು ಬಂದಮೇಲೆ ಹೇಳ್ಬಿಟ್ಟು ಹೋಗು ಅಂತ. ಆದರೂ ಅವಳು ಕೇಳಲಿಲ್ಲ. ಫೋನ್ ಮಾಡ್ತೀನಿ, ಮೆಸೇಜ್ ಮಾಡ್ತೀನಿ ಅಂತ ಹೋದ್ಲು. ಅಶೋಕ್ ಬಂದು ನನ್ನ ತಂಗಿ ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಆನ್ಸರ್ ಮಾಡ್ಲಮ್ಮ? ಅಣ್ಣ ಇಲ್ದಾಗ ತಂಗಿ ಆಶ್ರಮಕ್ಕೆ ಹೋದ್ಲು ಅಂತ ಆಗಲ್ವಾ? ಅಶೋಕ್ ಏನೋ ನನ್ನ ಮೇಲೆ ಅನುಮಾನ ಪಡಲ್ಲ, ಆದ್ರೆ ಅವ್ರ ತಂಗಿ ಕಾಣಿಸ್ಕೊಂಡಿಲ್ಲ ಅಂದ್ರೆ ಅವ್ರಿಗೆ ಗಾಬರಿ ಆಗಲ್ವಾ ಹೇಳು? ಗಾಬರಿ ಯಾಕೆ ಮಾಡ್ಕೋತಾರೆ? ಅವಳೇನು ಚಿಕ್ಕ ಮಗುನ? ಇಲ್ಲ ಹೇಳ್ದೆ ಕೇಳ್ದೆ ಹೋಗಿದ್ದಾಳ? 4 ದಿನ ಇದ್ದು ಬರ್ತೀನಿ ಅಂತ ತಾನೇ ಹೋಗಿರೋದು. ಗುರುಗಳಿಗೆ ಹುಷಾರಿಲ್ಲ ಅಂದ್ರೆ ನೋಡ್ಕೊಂಡ್ ಬರ್ಬೋದು ತಾನೆ, ಅಷ್ಟು ದಿನ ಉಳ್ಕೊಳ್ಳೋ ಅವಶ್ಯಕತೆ ಏನಿದೆ ಅವಳಿಗೆ? ಅದನ್ ಬಿಡು. ನೀನು ಆಫೀಸಿಂದ ಬೇಗ ಬಂದಿದ್ಯಲ್ಲ, ಡಾಕ್ಟರ್ ಹತ್ರ ಹೋಗಿದ್ಯಾ? ನಿನ್ನೆ ಕೇಳ್ತಾ ಇರೋದು, ಮಾತಾಡೋ. ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ, ಆದ್ರೆ ಹೋಗೋ ಅಗತ್ಯ ಬರ್ಲಿಲ್ಲ. ಅಂದ್ರೆ ನೀನ್ ಅನ್ಕೊಂಡಿರೋ ಹಾಗೆ ನಾನು ಪ್ರೆಗ್ನೆಂಟ್ ಅಲ್ಲ. ಸಿಬಿಡ ನೋಡಿನಿ ಸೀತಾ, ಇದು ನಮ್ಮ ಆಫೀಸ್ ಪಕ್ಕದಲ್ಲಿರೋ ಮನೆ. ಇದು ನಮ್ಮ ಫಾರ್ಮ್ ಹೌಸ್. ಸಿಬಿಡ, ನಿನ್ಗೆ ಯಾವ ಮನೆ ಇಷ್ಟ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡು. ಇನ್ ಮುಂದೆ ಅದೇ ನಿನ್ ಮನೆ. ತಮಾಷೆ ಮಾಡ್ತಿದ್ದೀರಾ? ಇಲ್ಲ ಸೀತಾ, ಚೂಸ್ ಮಾಡಕ್ ಹೇಳ್ತಾ ಇದ್ದೀನಿ. ಓ, ಇದೇ ತರ ನೀವು ಮನೆ ಕಟ್ಬೇಕಾ? ಇಲ್ಲ ಬೇಬಿ, ಇದು ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿರೋ ಮನೆ. ಇದು ನಮ್ದೇನೆ. ನಿಮ್ಗೆ ಎಷ್ಟೊಂದು ಮನೆ ಇದೆ? ಎಲ್ಲರೂ ಒಂದೇ ಮನೆ ಇರೋದಲ್ವಾ? ತುಂಬಾ ಮನೆ ಇದೆ. ನಿಜ ಕಂದ, ಆದ್ರೆ ಇದನ್ನೆಲ್ಲ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ನಿಂಗೆ ಹೇಗೆ ಅರ್ಥ ಮಾಡಿಸೋದು? ಓಕೆ, ಫಾರ್ ಎಕ್ಸಾಂಪಲ್, ಇವಾಗ ಸೀತಮ್ಮ ನಿಂಗೆ ದುಡ್ಡು ಕೊಟ್ಟಾಗ ಪಾಕೆಟ್ ಮನಿ ಕೊಡ್ತಾರಲ್ವಾ, ಅದನ್ನ ಏನ್ ಮಾಡ್ತೀಯ ನೀನು? ನಾನು ಪಿಗಿ ಬ್ಯಾಂಕ್ ಹಾಕ್ತೀನಿ. ಸ್ಮಾರ್ಟ್ ಇದೆಯಾ ನೀನು. ಈಗ ನಾನು ಅಷ್ಟೇ, ನಮ್ ತಂದೆ ಕೊಟ್ಟಿದ್ದು, ತಾತ ಕೊಟ್ಟಿದ್ದು, ಇದೆಲ್ಲ ಪಾಕೆಟ್ ಮನಿನ ಸೇವಿಂಗ್ಸ್ ಮಾಡಿ ಇನ್ವೆಸ್ಟ್ ಮಾಡ್ತಿದ್ದೀನಿ. ಕೆಲವೊಂದ್ ಕಡೆ ಪವರ್ ಪ್ಲಾಂಟ್ ಪ್ರಾಜೆಕ್ಟ್ ಮಾಡಿಸ್ತಾ ಇದ್ದೀನಿ, ಇನ್ನೊಂದ್ ಕಡೆ ಖಾಲಿ ಇದ್ದಿದ್ ಕಡೆ ಎಲ್ಲ ಮನೆ ಕಟ್ಟಿಸ್ತಾ ಇದ್ದೀನಿ. ಇದಕ್ಕೆ ಏನ್ ಹೇಳ್ತಾರೆ ಹೇಳು? ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಆಗ ಇನ್ವೆಸ್ಟ್ ಮಾಡಿದ್ದು ಈಗ ಯೂಸ್ ಆಗ್ತಿದೆ. ಅದೆಲ್ಲ ಬಿಟ್ಬಿಡಿ. ಇವಾಗ ನಿನ್ಗಿದಲ್ಲಿ ಯಾವ ಮನೆ ಇಷ್ಟ ಆಯ್ತು ಅಂತ ಸೆಲೆಕ್ಟ್ ಮಾಡು. ರಾಮ್, ಎಲ್ಲಾರನ್ನೂ ಒಂದ್ ಮಾತು ಕೇಳ್ಬೇಕಲ್ವಾ? ಈಗ ಇವಳ ಹತ್ರ ಡಿಸೈಡ್ ಮಾಡ್ಸಿದ್ರೆ ಅದು ಸರಿ ಅನ್ಸಲ್ಲ. ಸೀತಾ, ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ಮನೇಲಿ ಏನೇ ಸೆಲೆಕ್ಟ್ ಮಾಡಕ್ ಬಂದ್ರು ಅದ್ ನನ್ನ ಒಪಿನಿಯನ್ ಇಟ್ಕೊಂಡೇ ಸೆಲೆಕ್ಟ್ ಮಾಡೋದು. ನಾನ್ ಸೆಲೆಕ್ಟ್ ಮಾಡಿ ಓಕೆ ಅಂತ ಹೇಳಿದ್ರೆ ಅದ್ ಅವ್ರಿಗೆ ಓಕೆ. ಈಗ ಸಿಹಿ ಪುಟ ಯಾವ್ದು ಸೆಲೆಕ್ಟ್ ಮಾಡ್ತಾಳೋ ಅದ್ ನನಗ್ ಓಕೆ. ಸಿಹಿ ಪುಟ, ಇದ್ರಲ್ಲಿ ನಿನ್ಗೆ ಯಾವ ಮನೆ ಇಷ್ಟ ಆಯ್ತು ಅಂತ ಹೇಳು, ಆ ಮನೆ ನಿಂದೆ. ಓಕೆನಾ? ರಾಮ್, ತಾತ ಮತ್ತೆ ಅತ್ತೆಗೂ ಒಂದ್ ಮಾತು ಕೇಳ್ಬೇಕಿತ್ತು ತಾನೆ. ನಾನ್ ಮನೆ ಸೆಲೆಕ್ಟ್ ಮಾಡಾದ್ಮೇಲೆ ಚಿಕ್ಕಿ ಮತ್ತೆ ತಾತ ಇದನ್ನ ರಿಜೆಕ್ಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಸಿಹಿ ಪುಟ, ನಿನ್ಗೆ ಓಕೆ ತಾನೆ? ಅಪ್ಪ, ನೀನ್ ಅವತ್ತೇ ಹೇಳ್ದೆ ತಾನೆ, ನಾವ್ 3 ಜನ ಯಾವ ಮನೆಯಲ್ಲಿ ಇರ್ತೀವೋ ಅದೇ ನಮ್ಮ ಮನೆ ಅಂತ. ನನ್ಗೆ ಯಾವ ಮನೆ ಆದ್ರೂ ಓಕೆ. ರಂಗಾರಿ ನೀನ್. ಈಗ ಲೇಟ್ ಆಯ್ತು, ಬೇಗ ಬೇಗ ಮಲ್ಕೋ. ಅಪ್ಪ, ಅರೆ ಕತೆ ಹೇಳ್ತೀಯ ತಾನೆ? ಅಫ್ಕೋರ್ಸ್ ಬಗ್ಗರ, ಎಲ್ಲಿ ಜಂಪ್ ಮಾಡು. ರಾಮ್, ಹೇಳದ್ ಮತ್ತೆ ಅರವಿಂದ್ ಆಗ್ಲೇ ಕಾಲ್ ಮಾಡಿದ್ರು, ಅವ್ರು ನಿಮ್ಮನ್ನ ಮೀಟ್ ಮಾಡ್ಬೇಕಂತೆ. ಅವ್ರಿಗೆ ಮದ್ವೆಗೂ ಬರಕ್ಕಾಗ್ಲಿಲ್ವಂತೆ. ಅವನ್ ಜೊತೆ ಮಾತಾಡ್ಬೇಕಾದ್ರೂ ಅವ್ನ್ ನನ್ನ ಹತ್ರ ಏನೋ ಮಾತಾಡ್ಬೇಕಿತ್ತು, ಹೇಳ್ಬೇಕಿತ್ತು ಅಂತೆಲ್ಲ ಹೇಳ್ದ. ಪಾಪ ಬಿಸಿ ಇದ್ದ ಅಂತ ಕಾಣುತ್ತೆ. ನಾನು ಕರೆಕ್ಟ್ ಆಗಿ ಏನೋ ಕೇಳಕ್ ಹೋಗಿಲ್ಲ, ಡೈರೆಕ್ಟ್ ಆಗಿ ಮೀಟ್ ಮಾಡಿ ಕೇಳೋದೇ ಬೆಟರ್ ಅಂತ. ಆರ್ತಿ, ಇದೇನಿದು? ಸೀತಾ ಪೂಜೆ ಮಾಡ್ತಾ ಇದ್ದಾಳೆ. ಇದು ಕಂಪ್ಲೀಟ್ ಆಗಿ ಅಕ್ಕನ ಹಕ್ಕು. ಇದಮ್ಮ, ನಾನು ಆಮೇಲೆ ಆರ್ತಿ ತಗೊಳ್ತೀನಿ. ನಿಮ್ ಯಜಮಾನ್ರು ಕರೀತಾ ಇದ್ದಾರೆ, ಒಂದು ವರ್ಕೌಟ್ ಮಾಡುವ. ವರ್ಷ ನೀನು ಅಜ್ಜಿ ತರ ಮಾತಾಡ್ತಿದ್ಯಾ. ನಿನ್ಗೆ ಇನ್ನು 6 ವರ್ಷ ಎಷ್ಟೇ ಮಾತಾಡ್ತೀಯಾ?
ಸಾರಿ ಸೀತಮ್ಮ. ನಿನ್ನನ್ನು ಬೈದು ಪ್ರಯೋಜನ ಇಲ್ಲ ಕಣೆ. ಇನ್ಮೇಲೆ ನಿನ್ನ ಮುಂದೆ ನಾವು ಹುಷಾರಾಗಿ ಮಾತಾಡಬೇಕು. ಸಾರಿ ಅಂತ ಹೇಳೋನಲ್ವಾ ಸೀತಮ್ಮ, ಇನ್ಮೇಲೆ ಹಾಗೆಲ್ಲ ಹೇಳಲ್ಲ. ಸರಿ, ಹೋಗಿ ನಮ್ಮ ಯಜಮಾನ್ರು ಅಂದರೆ ನಿಮ್ಮ ಅಪ್ಪನ ಹೋಗಿ ಕರಿ, ಆರತಿ ತಗೋಬೇಕು ಅಂತ. ಬಾ. ವರ್ಕೌಟ್ ಮಾಡಿ ಬನ್ನಿ ಅಂತ ಕರೆದ್ರೆ ಇಬ್ರು ಇಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ನಿಂತಿದ್ದೀರಾ. ರಾಮ್, ಶೂ. ಬಟ್ ಇದು ಇಂಡೋರ್ ಶೂ ಸೀತಾ. ಆರತಿ ತಗೋಬೇಕು, ಶೂ ಬಿಚ್ಚಿ ಬನ್ನಿ. ಓಕೆ. ಅಲ್ಲ, ಪ್ರತಿದಿನ ಗಂಡನ್ಗೆ ಆರತಿ ಮಾಡೋ ಅವಶ್ಯಕತೆ ಇದೆಯಾ ಅಂತ. ಇದು ಗಂಟೆಗಲ್ಲ, ದೇವರಿಗೆ. ಅಲ್ಲ, ದಿನ ಬೆಳಗ್ಗೆ ಎದ್ದು ಆರತಿ ತಗೊಳ್ಳೋ ಅಭ್ಯಾಸ ಇಲ್ವಾ ನಿಮ್ಗೆ? ಬನ್ನಿ, ಆರತಿ ತಗೊಳ್ಳಿ. ಸೀತಾ, ನೀನ್ ಯಾಕೆ ಇದನ್ನೆಲ್ಲ ಮಾಡೋದಕ್ಕೆ ಹೋದೆ? ಅಕ್ಕನೇ ದಿನ ಆರತಿ ಮಾಡೋದು. ಹಾಗೆ ಆರತಿ ಎಲ್ಲ ಮನೆಯವ್ರಿಗೆ ಕೊಡೋ ಅಭ್ಯಾಸ ಇಲ್ಲ. ಎಲ್ರೂ ಬ್ಯುಸಿ ಇರ್ತಾರಲ್ವಾ, ಅಕ್ಕನೇ ಸೈಲೆಂಟಾಗಿ ದೇವ್ರ ಪೂಜೆ ಮುಗಿಸ್ಕೊಂಡು ಬಿಡ್ತಾರೆ. ಹಾಂ, ಹೌದೌದು, ದೇವ್ರಿಗೂ ಗೊತ್ತಾಗಲ್ಲ. ಅಷ್ಟು ಸೈಲೆಂಟಾಗಿ ಪೂಜೆ ಮುಗಿಸ್ತಾಳೆ ನಮ್ಮ ಭಾರ್ಗವಿ ಅಲ್ವಾ ಭಾರ್ಗವಿ? ಮನೆ ಸೊಸೆ ಆರತಿ ಮಾಡಿದ್ದಾಳೆ, ಖುಷಿಯಿಂದ ಆರತಿ ತಗೊಳ್ಳೋದು ಬಿಟ್ಟು ಯಾಕೆ ಮಾಡಿದೆ ಅಂತ ಕೇಳ್ತಿದ್ದೀಯಲ್ಲ. ಅಯ್ಯೋ ಸಾಧನ, ಏನು ಹೇಳಿ ನಿನಗೆ. ಮಾವಯ್ಯ, ನೀವ್ಯಾಕೆ ಬರೋಕ್ಕೆ ಹೋದ್ರಿ? ನಾನೇ ಕಾಫಿ ಒಳಗೆ ತರ್ತಿದ್ನಲ್ಲ. ಅಯ್ಯೋ, ಕಾಫಿ ಆಗಲೇ ಕುಡ್ದಾಯ್ತಲ್ಲ. ಸೀತಾನೇ ಕಾಫಿ ತಂದು ಕೊಟ್ಲು. ಕಾಫಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅಯ್ಯೋ ಅಯ್ಯೋ, ಟೇಸ್ಟ್ ಅದ್ಭುತ. ಈ ಮನೆ ಸೊಸೆಗೆ ಸಲ್ಲಬೇಕಾದ ಮರ್ಯಾದೆ, ಗೌರವ ಎಲ್ಲ ಅವಳಿಗೆ ಅರ್ಹತೆಯಿಂದಾನೇ ಸಲ್ಲುತ್ತೆ.